ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ಅಧಿಕ ಮಾಸದಲ್ಲಿ ಬರುವ ಅತ್ಯಂತ ವಿಶೇಷವಾದ ಅಧಿಕ ಜ್ಯೇಷ್ಠ ವಿಭುನ ಸಂಕಷ್ಟ ಚತುರ್ಥಿಯ ಪೂಜಾ ವಿಧಾನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಸಂಕಷ್ಟ ಚತುರ್ಥಿಯನ್ನು ವಿಭುವನ ಸಂಕಷ್ಟ ಚತುರ್ಥಿ ಎಂದು ಕರೆಯುತ್ತಾರೆ. ಸಾಮಾನ್ಯ ಸಂಕಷ್ಟ ಚತುರ್ಥಿಗಿಂತ ಅಧಿಕ ಮಾಸದಲ್ಲಿ ಬರುವ ಸಂಕಷ್ಟ ಚತುರ್ಥಿಗೆ ವಿಶೇಷ ಮಹತ್ವವಿದ್ದು, ಈ ದಿನ ಭಕ್ತಿಯಿಂದ ಶ್ರೀ ಗಣೇಶನನ್ನು ಪೂಜಿಸಿ ಉಪವಾಸ ಆಚರಿಸಿದರೆ ಅನೇಕ ಜನ್ಮಗಳ ಪಾಪಗಳು ನಿವಾರಣೆಯಾಗುತ್ತವೆ, ಜೀವನದಲ್ಲಿರುವ ಕಷ್ಟಗಳು ದೂರವಾಗುತ್ತವೆ ಮತ್ತು ಸಕಲ ಮನೋಕಾಮನೆಗಳು ಈಡೇರುತ್ತವೆ. ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಕರೆಯಲಾಗುತ್ತದೆ. ಈ ಮಾಸದಲ್ಲಿ ಮಾಡುವ ಪ್ರತಿಯೊಂದು ಪೂಜೆ, ಜಪ, ತಪ, ದಾನ, ವ್ರತ ಹಾಗೂ ಧಾರ್ಮಿಕ ಕಾರ್ಯಗಳಿಗೆ ಸಾಮಾನ್ಯ ದಿನಗಳಿಗಿಂತ ಹಲವು ಪಟ್ಟು ಹೆಚ್ಚಿನ ಫಲ ದೊರೆಯುತ್ತದೆ. ಆದ್ದರಿಂದ ಈ ಮಾಸದಲ್ಲಿ ಬರುವ ವಿಭುವನ ಸಂಕಷ್ಟ ಚತುರ್ಥಿಯನ್ನು ಅತ್ಯಂತ ಭಕ್ತಿಯಿಂದ ಆಚರಿಸುವುದು ಶುಭಕರವಾಗಿದೆ. ಗಣೇಶನು ವಿಘ್ನ ವಿನಾಶಕ, ಬುದ್ಧಿಯ ಅಧಿಪತಿ, ಯಶಸ್ಸಿನ ದೇವರು ಮತ್ತು ಭಕ್ತರ ಕಷ್ಟಗಳನ್ನು ನಿವಾರಿಸುವ ದೇವರಾಗಿರುವುದರಿಂದ ಈ ದಿನ ಅವರ ಪೂಜೆ ಮಾಡುವುದರಿಂದ ಜೀವನದಲ್ಲಿರುವ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಈ ಬಾರಿ ಸಂಕಷ್ಟ ಚತುರ್ಥಿ ಜೂನ್ 3 ಬುಧವಾರ ರಾತ್ರಿ 9:21 ಆರಂಭವಾಗಿ ಜೂನ್ 4 ಗುರುವಾರ ರಾತ್ರಿ 11:30 ಮುಕ್ತಾಯವಾಗುತ್ತದೆ. ಆದರೆ ಚಂದ್ರೋದಯ ಜೂನ್ 3 ಬುಧವಾರ ರಾತ್ರಿ 8:54 ಇರುವುದರಿಂದ ವ್ರತ ಹಾಗೂ ಪೂಜೆಯನ್ನು ಬುಧವಾರವೇ ಆಚರಿಸಬೇಕು. ಅನೇಕ ಭಕ್ತರಿಗೆ ಒಂದು ಪ್ರಶ್ನೆ ಬರುತ್ತದೆ, ಚತುರ್ಥಿ ಗುರುವಾರ ರಾತ್ರಿ 11:30 ಇರುವುದರಿಂದ ಗುರುವಾರ ಆಚರಿಸಬಹುದೇ ಎಂದು. ಆದರೆ ಸಂಕಷ್ಟ ಚತುರ್ಥಿಯ ಆಚರಣೆಯಲ್ಲಿ ಚಂದ್ರೋದಯ ಸಮಯಕ್ಕೆ ಹೆಚ್ಚು ಮಹತ್ವ ನೀಡಲಾಗುತ್ತದೆ. ಆದ್ದರಿಂದ ಈ ಬಾರಿ ಬುಧವಾರವೇ ಪೂಜೆ ಮತ್ತು ಉಪವಾಸವನ್ನು ಆಚರಿಸುವುದು ಶಾಸ್ತ್ರೋಕ್ತವಾಗಿದೆ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ವಸ್ತ್ರ ಧರಿಸಬೇಕು. ನಂತರ ಮನೆಯ ದೇವರ ಪೂಜೆ ಮುಗಿಸಿ ಗಣೇಶನ ಮುಂದೆ ಕುಳಿತು ಸಂಕಲ್ಪ ಮಾಡಬೇಕು. ಒಂದು ತೆಂಗಿನಕಾಯಿ, ಗರಿಕೆ ಹಾಗೂ ಅಕ್ಷತೆಯನ್ನು ಕೈಯಲ್ಲಿ ಹಿಡಿದು, ಇಂದು ನಾನು ವಿಭುವನ ಸಂಕಷ್ಟ ಚತುರ್ಥಿ ವ್ರತವನ್ನು ಭಕ್ತಿಯಿಂದ ಆಚರಿಸುತ್ತಿದ್ದೇನೆ. ನನ್ನ ಜೀವನದಲ್ಲಿರುವ ಎಲ್ಲ ಸಂಕಷ್ಟಗಳು, ವಿಘ್ನಗಳು, ರೋಗಗಳು, ಸಾಲಬಾಧೆಗಳು ಹಾಗೂ ದುಃಖಗಳು ದೂರವಾಗಿ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಯಶಸ್ಸು ದೊರೆಯಲಿ ಎಂದು ಪ್ರಾರ್ಥಿಸಬೇಕು. ಸಂಕಲ್ಪದ ನಂತರ ದಿನವಿಡೀ ಉಪವಾಸ ಆಚರಿಸುವುದು ಉತ್ತಮ. ಆರೋಗ್ಯದ ಸಮಸ್ಯೆ ಇರುವವರು ಹಣ್ಣು, ಹಾಲು ಅಥವಾ ಫಲಾಹಾರ ಸೇವಿಸಿ ವ್ರತ ಮಾಡಬಹುದು. ಸಂಜೆ ಸುಮಾರು 6:30 ನಂತರ ಪೂಜೆಯ ಸಿದ್ಧತೆಗಳನ್ನು ಆರಂಭಿಸಬಹುದು. ಮನೆಯ ಸ್ವಚ್ಛ ಸ್ಥಳದಲ್ಲಿ ಒಂದು ಪೀಠವನ್ನು ಇಟ್ಟು ಅದರ ಮೇಲೆ ರಂಗೋಲಿ ಹಾಕಬೇಕು. ನಂತರ ಗಣೇಶನ ಫೋಟೋ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು. ಒಂದು ವೇಳೆ ಗಣೇಶನ ವಿಗ್ರಹ ಇಲ್ಲದಿದ್ದರೆ ಶಿವಪಾರ್ವತಿ ದೇವರ ಫೋಟೋ ಇಟ್ಟು ಕೂಡ ಪೂಜೆ ಮಾಡಬಹುದು. ಎಕ್ಕದ ಎಲೆಗಳು ಗಣೇಶನಿಗೆ ಅತ್ಯಂತ ಪ್ರಿಯವಾಗಿರುವುದರಿಂದ 21 ಎಕ್ಕದ ಎಲೆಗಳನ್ನು ಬಳಸುವುದು ಉತ್ತಮ. ಎಕ್ಕದ ಎಲೆಗಳು ಸಿಗದಿದ್ದರೆ ವೀಳ್ಯದೆಲೆಯನ್ನು ಬಳಸಬಹುದು. ಪ್ರತಿಯೊಂದು ಎಲೆಗೆ ಅರಿಶಿನ ಕುಂಕುಮ ಹಚ್ಚಿ ಮಧ್ಯದಲ್ಲಿ ಅಕ್ಕಿಯನ್ನು ಹರಡಿ ಅದರ ಮೇಲೆ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು. ಗಣೇಶನನ್ನು ಪ್ರತಿಷ್ಠಾಪಿಸುವ ಮೊದಲು ಪಂಚಾಮೃತ ಅಭಿಷೇಕ ಮಾಡಬೇಕು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆಯಿಂದ ಅಭಿಷೇಕ ಮಾಡಿ ನಂತರ ಶುದ್ಧ ನೀರಿನಿಂದ ಸ್ನಾನ ಮಾಡಿಸಬೇಕು. ಅಭಿಷೇಕದ ನಂತರ ಜನಿವಾರವನ್ನು ಅರ್ಪಿಸಿ ಹೊಸ ವಸ್ತ್ರವನ್ನು ಸಮರ್ಪಿಸಬೇಕು. ಗಣೇಶನಿಗೆ ಚಂದನ, ಅರಿಶಿನ ಕುಂಕುಮ, ಅಕ್ಷತೆ ಹಾಗೂ ಹೂಗಳನ್ನು ಅರ್ಪಿಸಬೇಕು. ಈ ದಿನದ ವಿಶೇಷ ಆಚರಣೆಯಾಗಿ 21 ಕಡಲೆಕಾಳುಗಳನ್ನು ಅರಿಶಿನದಲ್ಲಿ ನೆನೆಸಿ ದಾರದಲ್ಲಿ ಪೋಣಿಸಿ ಹಾರ ಮಾಡಿ ಗಣೇಶನಿಗೆ ಅರ್ಪಿಸಿದರೆ ಅತ್ಯಂತ ಶುಭಕರ. ಕಡಲೆಕಾಳು ಹಾಗೂ ಬೆಲ್ಲವನ್ನು ದಾನ ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಮತ್ತು ಲಕ್ಷ್ಮೀ ಕಟಾಕ್ಷ ದೊರೆಯುತ್ತದೆ. ಅಧಿಕ ಮಾಸದ ವಿಶೇಷವಾಗಿ 33 ಸ್ವಸ್ತಿಕ ಚಿಹ್ನೆಗಳನ್ನು ರಂಗೋಲಿಯಲ್ಲಿ ಬರೆಯಬೇಕು. 33 ಕೋಟಿ ದೇವತೆಗಳ ಆಶೀರ್ವಾದ ಸಂಕೇತವಾಗಿ ಈ 33 ಸ್ವಸ್ತಿಕ ಚಿಹ್ನೆಗಳನ್ನು ಪೂಜಿಸಲಾಗುತ್ತದೆ. ಪ್ರತಿಯೊಂದು ಸ್ವಸ್ತಿಕ ಚಿಹ್ನೆಯ ಮೇಲೆ ಅರಿಶಿನ, ಕುಂಕುಮ, ಅಕ್ಷತೆ ಹಾಗೂ ಎಕ್ಕದ ಹೂವನ್ನು ಅರ್ಪಿಸಬೇಕು. ಹೀಗೆ ಅರ್ಪಿಸುತ್ತಾ ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಎಂಬ ಗಣೇಶ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು. ಈ ಮಂತ್ರದ ಅರ್ಥ, ಏಕದಂತನಾದ ವಕ್ರತುಂಡ ಗಣೇಶನನ್ನು ನಾವು ಧ್ಯಾನಿಸುತ್ತಿದ್ದೇವೆ. ಆ ಗಣಪತಿ ನಮ್ಮ ಬುದ್ಧಿಯನ್ನು ಪ್ರೇರೇಪಿಸಿ ಸನ್ಮಾರ್ಗದಲ್ಲಿ ನಡೆಸಲಿ. ಈ ಮಂತ್ರವನ್ನು 33 ಬಾರಿ ಅಥವಾ 108 ಬಾರಿ ಜಪಿಸಿದರೆ ಅತ್ಯಂತ ಉತ್ತಮ ಫಲ ದೊರೆಯುತ್ತದೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸು, ಉದ್ಯೋಗ ಬಯಸುವವರಿಗೆ ಅವಕಾಶಗಳು, ವ್ಯಾಪಾರಿಗಳಿಗೆ ಲಾಭ ಮತ್ತು ಕುಟುಂಬದಲ್ಲಿ ಸುಖ ಶಾಂತಿ ದೊರೆಯುತ್ತದೆ. ರಾತ್ರಿ 9:21 ನಂತರವೇ ಪೂಜೆಯನ್ನು ಆರಂಭಿಸಬೇಕು. ಯಾಕಂದರೆ ಆ ಸಮಯದಿಂದಲೇ ಚತುರ್ಥಿ ತಿಥಿ ಪ್ರಾರಂಭವಾಗುತ್ತದೆ.
ಪೂಜೆ ವೇಳೆ ಗಣೇಶನ ಅಷ್ಟೋತ್ತರ ಪೂಜಾ ನಾಮಾವಳಿಯನ್ನು ಪಠಿಸಿ ಕುಂಕುಮ, ಗರಿಕೆ ಅಥವಾ ಎಕ್ಕದ ಹೂಗಳಿಂದ ಅರ್ಚನೆ ಮಾಡಬಹುದು. ಗರಿಕೆ ಗಣೇಶನಿಗೆ ಅತ್ಯಂತ ಪ್ರಿಯವಾಗಿರುವುದರಿಂದ ಗರಿಕೆಯಿಂದ ಅರ್ಚನೆ ಮಾಡಿದರೆ ವಿಶೇಷ ಫಲ ದೊರೆಯುತ್ತದೆ. ನಂತರ 33 ದೀಪಗಳನ್ನು ಹಚ್ಚಿ ದೀಪಾರಾಧನೆ ಮಾಡಬಹುದು. ಸಾಮಾನ್ಯವಾಗದಿದ್ದರೆ ಒಂದು ದೀಪದಲ್ಲಿ ಪಂಚಬತ್ತಿಯನ್ನು ಇಟ್ಟು ತುಪ್ಪದಿಂದ ಪಂಚದೀಪಾರಾಧನೆಯನ್ನು ಮಾಡಬಹುದು. ತುಪ್ಪದ ದೀಪವು ಮನೆಗೆ ನಕಾರಾತ್ಮಕ ಶಕ್ತಿಯನ್ನು ತರಲು ಹಾಗೂ ನಕಾರಾತ್ಮಕತೆಯನ್ನು ದೂರ ಮಾಡಲು ಸಹಾಯ ಮಾಡುತ್ತದೆ. ದೀಪಾರಾಧನೆಯ ನಂತರ ಸಂಕಷ್ಟ ಚತುರ್ಥಿಯ ವೃತಕಥೆಯನ್ನು ಓದಬೇಕು ಅಥವಾ ಕೇಳಬೇಕು. ವೃತಕಥೆ ಕೇಳುವುದರಿಂದ ವೃತ ಸಂಪೂರ್ಣ ಫಲ ನೀಡುತ್ತದೆ. ಅದರ ನಂತರ ರಾತ್ರಿ 9:54ದಿಂದ 10 ಗಂಟೆಯೊಳಗೆ ಚಂದ್ರ ದರ್ಶನ ಮಾಡಬೇಕು. ಒಂದು ಪಾತ್ರೆಯಲ್ಲಿ ನೀರು, ಹಸಿ ಹಾಲು ಹಾಗೂ ಗರಿಕೆಯನ್ನು ಹಾಕಿ ಚಂದ್ರನನ್ನು ನೋಡಿ ಅರ್ಘ್ಯ ಸಮರ್ಪಿಸಬೇಕು. ಚಂದ್ರನಿಗೆ ಅರ್ಘ್ಯ ನೀಡುವುದರಿಂದ ಮನಸ್ಸಿನ ಚಂಚಲತೆ ಕಡಿಮೆಯಾಗಿ ಶಾಂತಿ ಹಾಗೂ ಸಂತೋಷ ಹೆಚ್ಚುತ್ತದೆ. ಅರ್ಘ್ಯ ನೀಡಿದ ನಂತರ ಮನೆಯೊಳಗೆ ಬಂದು ಗಣೇಶನಿಗೆ ಮತ್ತೊಮ್ಮೆ ನಮಸ್ಕರಿಸಿ ಊದಿನ ಕಡ್ಡಿಯನ್ನು ಬೆಳಗಿ ಅಕ್ಷತೆ ಅರ್ಪಿಸಬೇಕು. ಕೊನೆಯಲ್ಲಿ ಬೆಳಿಗ್ಗೆ ಸಂಕಲ್ಪಕ್ಕಾಗಿ ಇಟ್ಟಿದ್ದ ತೆಂಗಿನಕಾಯಿಯನ್ನು ಒಡೆದು ಮಂಗಳಾರತಿ ಮಾಡಬೇಕು. ನಂತರ ತೀರ್ಥ ಪ್ರೋಕ್ಷಣೆ ಮಾಡಿ ಪ್ರಸಾದವನ್ನು ಕುಟುಂಬ ಸಮೇತ ಸ್ವೀಕರಿಸಬೇಕು. ಮೋದಕ, ಕಡಲೆಕಾಳು ಉಸಳಿ, ಹೆಸರುಬೇಳೆ ಪಾಯಸ, ಕೋಸಂಬರಿ ಅಥವಾ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಸಿದ್ಧಪಡಿಸಿದ ಯಾವುದೇ ಸಾತ್ವಿಕ ಪ್ರಸಾದವನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ಈ ಬಾರಿ ಚತುರ್ಥಿ ಗುರುವಾರದವರೆಗೆ ಬರುವುದರಿಂದ ಗುರುವಾರ ಹೊಸ ಹೂವನ್ನು ಅರ್ಪಿಸಿ ಸರಳ ಪೂಜೆ ಮಾಡಿ ಶುಕ್ರವಾರ ವಿಸರ್ಜನೆ ಮಾಡುವುದು ಉತ್ತಮ. ಈ ಅಪರೂಪದ ಅಧಿಕ ಜ್ಯೇಷ್ಠ ವಿಭುವನ ಸಂಕಷ್ಟ ಚತುರ್ಥಿಯನ್ನು ಭಕ್ತಿಯಿಂದ ಆಚರಿಸಿದರೆ ವಿಘ್ನ ನಿವಾರಣೆ, ಆರೋಗ್ಯ, ಸಂತಾನ ಭಾಗ್ಯ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಉದ್ಯೋಗದಲ್ಲಿ ಯಶಸ್ಸು, ವ್ಯಾಪಾರದಲ್ಲಿ ಲಾಭ, ಆರ್ಥಿಕ ಸಮೃದ್ಧಿ ಹಾಗೂ ಮನೋಕಾಮನೆಗಳ ಸಿದ್ಧಿ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಈ ಅಪರೂಪದ ಪುಣ್ಯ ದಿನವನ್ನು ತಪ್ಪದೆ ಆಚರಿಸಿ ಶ್ರೀ ಗಣೇಶನ ಕೃಪೆಗೆ ಪಾತ್ರರಾಗೋಣ. ನಾನು ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು.